ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ. ನಾನಿಲ್ಲಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಲಾಕ್ ಮಾಡಿದ್ರೂ ನಡೆಯುತ್ತೆ. ನಾನಿಲ್ಲಿ 2 ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಆದಮೇಲೆ 1 ಚೈನ್ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕನೇ ಗ್ಯಾಪ್ ಕೊಡದೇ ಇರೋ ರೀತಿ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತ ಕರಿತೀವಿ. ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದ್ರ ಪಕ್ಕಕ್ಕೆ ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇಲ್ಲಿ 2 ಕಂಬ ಆಯಿತು. 3ನೇ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. 2 ಚೈನು ಸೇರಿ ಒಟ್ಟು 4 ಡಬಲ್ ಕ್ರೋಶೆಟ್ ಕಂಬ ಆಯಿತು. 2 ಚೈನನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕಿಲ್ಲಿ. 4 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 5ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಸ್ಯಾರಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ 5 ಡಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ಅದಾದ ನಂತರ 7 ಡಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ಇಲ್ಲಿ 5 ಡಬಲ್ ಕ್ರೋಶೆಟ್ ಕಂಬ ಆಯಿತು. 5 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ನ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಸ್ಟ್ರೈಟಾಗಿ ಆ 3 ಚೈನು ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತೀನಿ. 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡೆ. ಮತ್ತೆ ಅದೇ ರೀತಿ ಅದ್ರ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಕಂಬಕ್ಕೂ ಮತ್ತು ಇನ್ನೊಂದು ಕಂಬಕ್ಕೂ ಯಾವುದೇ ರೀತಿ ಗ್ಯಾಪ್ ಬರದೇ ಇರೋ ರೀತಿ ಪಕ್ಕನೇ ಆದಷ್ಟು ಪಕ್ಕನೇ ಹಾಕೋತಾ ಹೋಗಬೇಕು. 3ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 3ನೇ ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇವಾಗ ಅದೇ ರೀತಿ 5ನೇ ಡಬಲ್ ಕ್ರೋಶೆಟ್ ಕಂಬ. ಇಲ್ಲಿ ಬಟ್ಟೆ ಹಾಕೊಳ್ಳುವಾಗ ಕಂಬಗಳು ಪಕ್ಕನೇ ಬರಬೇಕು. ಇವಾಗ 6ನೇ ಡಬಲ್ ಕ್ರೋಶೆಟ್ ಕಂಬ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ. ಸ್ಟಾರ್ಟಿಂಗು 5 ಕಂಬಗಳನ್ನ ಹಾಕ್ಕೊಂಡಿದ್ನಲ್ವ, ಇಲ್ಲಿ 7 ಕಂಬಗಳನ್ನ ಹಾಕೋತಾ ಇದ್ದೀನಿ. ಸ್ಯಾರಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಷ್ಟೇ 5 ಕಂಬಗಳನ್ನ ಹಾಕ್ಕೋಬೇಕು. ಮಧ್ಯದಲ್ಲಿ 7 ಕಂಬಗಳನ್ನ ಹಾಕ್ಕೋತೀನಿ. 7 ಕಂಬಗಳಾದಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ನೋಡಿ, ನಾನಿಲ್ಲಿ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆ ಫ್ಲವರ್ ಬೀಡ್ಸ್ನ ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡ್ಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಬೀಡು ಬಟ್ಟೆಗೆ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಂದು 2 ದಾರದಿಂದ ಒಂದು ಸಾರಿ ಮತ್ತೆ 2 ದಾರದಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ನೋಡಿ, ಬೀಡ್ ಪಕ್ಕ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಾದ್ಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ನಾನಿಲ್ಲಿ ಮೀಡಿಯಮ್ ಸೈಜ್ ಗೋಲ್ಡನ್ ಕಲರ್ ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆ ಮೆಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ 2ನೇ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. 2ನೇ ಬೀಡನ್ನ ಇನ್ಸರ್ಟ್ ಮಾಡಾದ್ಮೇಲೆ ಮತ್ತೆ 2ನೇ ಬೀಡ್ಗೂ ಬೀಡ್ ಲಾಕ್ ಮಾಡ್ತೀನಿ. ಇಲ್ಲಿ ಪ್ರತಿಯೊಂದು ಬೀಡ್ಗೂ ಬೀಡ್ ಲಾಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು 4 ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. 4 ಬೀಡ್ಗೂ ಬೀಡ್ ಲಾಕ್ ಮಾಡ್ತೀನಿ. ಇವಾಗ 3ನೇ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದೆ. ಇವಾಗ 4ನೇ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ಲವರ್ ಬೀಡ್ಸ್ ಸುತ್ತ ಎಷ್ಟು ಹಿಡಿಯುತ್ತೆ ಬೀಡು ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ನೀವು ಯಾವ ಸೈಜ್ ಬೀಡನ್ನ ತೊಗೋತೀರಿ
ಅದ್ರ ನೋಡಿಕೊಂಡು ಬೀಡನ್ನ ತೊಗೊಳ್ಳಿ. ಇಲ್ಲಿ 4 ಬೀಡನ್ನ ಏರಿಸಿ ಬೀಡ್ ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೀಡ್ ಲಾಕ್ ಪಕ್ಕ ಫಸ್ಟ್ನೇ ಕಂಬ ಹಾಕ್ಕೊಂಡಿರ್ತೀವಲ್ವ, ಡಬಲ್ ಕ್ರೋಶೆಟ್ ಕಂಬ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಗೆದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಕಂಬಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 4 ಬೀಡ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿ ಪ್ರತಿಯೊಂದು ಬೀಡ್ಗೂ ಬೀಡ್ ಲಾಕ್ ಮಾಡಿರ್ತೀವಿ. ಆ ಬೀಡ್ ಲಾಕ್ ಮಾಡಿರೋದ್ರಿಂದ ಬೀಡ್ ಬ್ಯಾಕ್ ಸೈಡು ಈ ಥರ ದಾರ ಬಂದಿರುತ್ತೆ. ಆ ದಾರದೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಇದನ್ನು ನಾವು ಸಿಂಗಲ್ ಕ್ರೋಶೆಟ್ಟು ಅಥವಾ ಲಾಕ್ ಅಂತಲೂ ಕರಿತೀವಿ. ಇವಾಗ ಅದೇ ರೀತಿ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಮೂರನೇ ಸಿಂಗಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ಬೀಡ್ ಇರುತ್ತಲ್ಲ, 2ನೇ ಬೀಡು, ಆ 2ನೇ ಬೀಡ್ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ, ಆ ದಾರದೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಮತ್ತು ಅದೇ ರೀತಿ ಅದೇ ಬೀಡ್ ಒಳಗಡೆ 2ನೇ ಸಿಂಗಲ್ ಕ್ರೋಶೆಟ್ಟು. ಇವಾಗ ಅದೇ ಬೀಡ್ ಒಳಗಡೆ 3ನೇ ಸಿಂಗಲ್ ಕ್ರೋಶೆಟ್ಟು. ಇಲ್ಲಿ ಪ್ರತಿಯೊಂದು ಬೀಡ್ಗೂ 3 ಸಿಂಗಲ್ ಕ್ರೋಶೆಟ್ನ ಹಾಕ್ಕೋತಾ ಇದ್ದೀನಿ. ಇವಾಗ 3 ಸಿಂಗಲ್ ಕ್ರೋಶೆಟ್ ಆದಮೇಲೆ 3ನೇ ಬೀಡ್ ಇರುತ್ತಲ್ಲ, ಆ ಬೀಡ್ ದಾರದೊಳಗಡೆ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಹೋಗ್ತೀನಿ. ಒಟ್ಟಿಲ್ಲಿ ಒಂದೊಂದು ಬೀಡ್ಗೂ 3 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. 3ನೇ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. 3ನೇ ಸಿಂಗಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ಬೀಡ್ ಇರುತ್ತಲ್ಲ, ನೆಕ್ಸ್ಟ್ ಬೀಡ್ಗೆ 3 ಸಿಂಗಲ್ ಕ್ರೋಶೆಟ್ನ ಹಾಕೋತೀನಿ. ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಮತ್ತು ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ದಾರನ ತೆಕ್ಕೋತೀನಿ. ಇಲ್ಲಿ ಒಟ್ಟು 3 ಸಿಂಗಲ್ ಕ್ರೋಶೆಟ್ ಆಯಿತು. 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಫ್ಲವರ್ ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಆ ಫ್ಲವರ್ ಬೀಡ್ ಲಾಕು ಮತ್ತು ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿರ್ತೀವಲ್ಲ, ಆ 2 ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀವಲ್ಲ, ಅದ್ರ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ಮತ್ತೆ ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಈ ಫಸ್ಟು ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ಲ, ಅದನ್ನು ಕೌಂಟ್ ಮಾಡ್ಕೋಬೇಕಿಲ್ಲಿ. ಅದು ಸೇರಿ ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ಮತ್ತೆ ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು ನಾನು 7 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಸ್ಯಾರಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಅಷ್ಟೇ 5 ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಅದಾದಮೇಲೆ ಮಿಡಲಲ್ಲಿ ಬರೋ ಎಲ್ಲ 7 ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಇಲ್ಲಿ ನಾನು ಒಟ್ಟು 7 ಡಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ಮತ್ತೆ ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 7 ಕಂಬಗಳಾದವು. 7 ಕಂಬ ಆದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ 3 ಚೈನು ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಎಡ್ಲುಪ್ಪಿಂದ ಒಂದು ಸಾರಿ ಮತ್ತೆ ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಮತ್ತು 2ನೇ ಡಬಲ್ ಕ್ರೋಶೆಟ್ ಕಂಬ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ಮತ್ತೆ ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಅದೇ ರೀತಿ 3ನೇ ಡಬಲ್ ಕ್ರೋಶೆಟ್ ಕಂಬ,
4ನೇ ಡಬಲ್ ಕ್ರೋಶೆಟ್ ಕಂಬ, 5ನೇ ಡಬಲ್ ಕ್ರೋಶೆಟ್ ಕಂಬ, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಎಡ್ಲುಪ್ಪಿಂದ ಒಂದು ಸಾರಿ ಮತ್ತೆ ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. 6ನೇ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಎಡ್ಲುಪ್ಪಿಂದ ದಾರನ ತೆಕ್ಕೋತಾ ಹೋಗಬೇಕು. 7ನೇ ಡಬಲ್ ಕ್ರೋಶೆಟ್ ಕಂಬ, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 3 ಲೂಪ್ ಆಗುತ್ತೆ. ನೀಡಲ್ ಮೇಲೆ ಆ 3 ಲೂಪಲ್ಲಿ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಅವಾಗ 2 ಲೂಪ್ ಉಳ್ಕೊಳುತ್ತೆ. ಆ 2 ಲೂಪಿಂದ ಮತ್ತೆ ಒಂದು ಸಲ ದಾರನ ತೆಕ್ಕೋಬೇಕು. 7 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ಇಲ್ಲಿ ನಾನು ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆ ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಫ್ಲವರ್ ಬೀಡ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಬೀಡ್ ಎಲ್ಲಿ ಕೂರುತ್ತೆ ನೋಡ್ಕೊಳ್ಳಿ. ಆ ಎಲ್ಲಿ ಕೂರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತ ಕರಿತೀವಿ. ಆ ಥರ ಒಂದು ಕಂಬ ಆದಮೇಲೆ ಇಲ್ಲಿ ನಾನು ಗೋಲ್ಡನ್ ಕಲರ್ ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ ಇರುತ್ತಲ್ಲ, ಆ ಸ್ಮಾಲ್ ಸೈಜ್ ಬೀಡ್ಗಿಂತ 2ರಷ್ಟು ಒಂದು ಸ್ವಲ್ಪ ದಪ್ಪ ಇರೋದು, ಅದನ್ನು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೊಂದು ಬೀಡ್ ಲಾಕ್ನ ಮಾಡ್ಕೋತೀನಿ. ಇಲ್ಲಿ ನಾನು ಒಟ್ಟು 4 ಬೀಡನ್ನ ತೊಗೋತಾ ಇದ್ದೀನಿ. ಈ 4 ಬೀಡ್ಗೂ ಇನ್ಸರ್ಟ್ ಮಾಡಿ ಒಂದೊಂದು ಲಾಕ್ನ ಮಾಡ್ಕೋಬೇಕು. ಪ್ರತಿಯೊಂದು ಬೀಡನ್ನ ಇನ್ಸರ್ಟ್ ಮಾಡಿದಾಗ್ಲೂ ಒಂದೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಬೀಡಾದಮೇಲೆ ಒಂದು ಲಾಕು, ಮತ್ತೊಂದು ಬೀಡಾದಮೇಲೆ ಮತ್ತೊಂದು ಲಾಕು, ಆ ರೀತಿ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮೊದಲನೇ ಡಬಲ್ ಕ್ರೋಶೆಟ್ ಕಂಬ ಇರುತ್ತಲ್ಲ ಬೀಡ್ ಪಕ್ಕ, ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಕಂಬ ಇರುತ್ತಲ್ಲ, ಆ ಕಂಬಕ್ಕೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 4 ಬೀಡನ್ನ ಹಾಕ್ಕೊಂಡಿರ್ತೀನಿ ನೋಡಿ. ಅದ್ರ ಬ್ಯಾಕ್ ಸೈಡು ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅದರಿಂದ ದಾರ ಬಂದಿರುತ್ತೆ. ಆ ದಾರಕ್ಕೆ ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಹೋಗ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡಲಿಲ್ಲ ಅಂದರೆ ಈ ಥರ ಬೀಡ್ ಬ್ಯಾಕ್ ಸೈಡು ದಾರ ಬರೋದಿಲ್ಲ. ಅದರಿಂದ ಪ್ರತಿಯೊಂದು ಬೀಡ್ಗೂ ಬೀಡ್ ಲಾಕ್ ಮಾಡ್ಕೋತಾ ಹೋಗಬೇಕು. ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು 2ನೇ ಸಿಂಗಲ್ ಕ್ರೋಶೆಟು ಆ ದಾರದೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಇದನ್ನು ನಾವು ಲಾಕ್ ಅಂತಲೂ ಕರಿತೀವಿ ಅಥವಾ ಸಿಂಗಲ್ ಕ್ರೋಶೆಟ್ ಅಂತಲೂ ಕರಿತೀವಿ. ಇಲ್ಲಿ ಒಂದೊಂದು ಬೀಡ್ಗೆ 3 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಫಸ್ಟ್ನೇ ಬೀಡ್ಗೆ 3 ಸಿಂಗಲ್ ಕ್ರೋಶೆಟ್ ಆಯಿತು. ನೆಕ್ಸ್ಟ್ ಬೀಡ್ಗೆ 3 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು ದಾರದೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆಟ್ ಆಯಿತು. ಅದೇ ರೀತಿ 3ನೇ ಸಿಂಗಲ್ ಕ್ರೋಶೆಟ್ಟು, 3 ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ ನೆಕ್ಸ್ಟ್ ಬೀಡ್ಗೆ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ, ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ 2ನೇ ಸಿಂಗಲ್ ಕ್ರೋಶೆಟ್ಟು ಮತ್ತು 3ನೇ ಸಿಂಗಲ್ ಕ್ರೋಶೆಟ್. ಇಲ್ಲಿ ಪ್ರತಿಯೊಂದು ಬೀಡ್ಗೂ 3 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಫ್ಲವರ್ ಬೀಡು ಎಷ್ಟು ದಪ್ಪ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮಾಲ್ ಬೀಡನ್ನ ಎಷ್ಟು ಇಡಿಸುತ್ತೆ ನೋಡಿ ಅಷ್ಟನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿರೋ ಫ್ಲವರ್ ಬೀಡ್ಸ್ಗೆ 4 ಮೆಟಲ್ ಬೀಡ್ಸ್ ಇಡಿಸಿದೆ, ಅದರಿಂದ ನಾನು 4 ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ಲಾಸ್ಟ್ನೇ ಬೀಡ್ಗೆ 3 ಸಿಂಗಲ್ ಕ್ರೋಶೆಟ್ನ ಹಾಕೊಂಡಾದ್ಮೇಲೆ ಈ ಬೀಡ್ ಲಾಕು ಮತ್ತು ಡಬಲ್ ಕ್ರೋಶೆಟ್ ಕಂಬ ಇರುತ್ತಲ್ಲ, ಅವೆರಡರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ತೀವಲ್ಲ ಅದ್ರ ಪಕ್ಕನೇ
ಯಾವುದೇ ರೀತಿ ಗ್ಯಾಪ್ ಕೊಡಬೇಡಿ ಜಾಸ್ತಿ. ಅದ್ರ ಪಕ್ಕನೇ ನೀಡಲ್ನ ಹಾಕಿದ್ದಾರೆ ಅಂತಂದು 2 ಲೂಪಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ ದಾರನ ತೆಕ್ಕೋತಾ ಇದ್ದೀನಿ. ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಈ ಕಂಬಗಳನ್ನ ಹಾಕ್ಕೊಳ್ಳೋವಾಗ ಆದಷ್ಟು ಪಕ್ಕನೇ ಹಾಕ್ಕೊಳ್ಳಿ. ದೂರ ಆದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 2 ಲೂಪಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ ದಾರನ ತೆಕ್ಕೋಬೇಕು. ಇವಾಗ 5ನೇ ಡಬಲ್ ಕ್ರೋಶೆಟ್ ಕಂಬ. ಇವಾಗ 6ನೇ ಡಬಲ್ ಕ್ರೋಶೆಟ್ ಕಂಬ. ನಾನಿಲ್ಲಿ ಒಟ್ಟು 7 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. 7 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಹಾಕಿ ಮತ್ತೆ 7 ಡಬಲ್ ಕ್ರೋಶೆಟ್ ಕಂಬನ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಆರ್ಚ್ನ ಮಾಡ್ಕೋತಾ ಹೋಗಬೇಕು. ಮತ್ತು 3 ಚೈನ್ನ ಹಾಕೋತಾ ಇದ್ದೀನಿ. 7 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಹಾಕೋದ್ಮೇಲೆ ಮತ್ತೆ ಡಬಲ್ ಕ್ರೋಶೆಟ್ ಕಂಬನ 3 ಚೈನ್ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತು ಅದ್ರ ಪಕ್ಕನೇ 7 ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. ಇದೇ ರೀತಿ 7 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಬೀಡ್ನ ಇನ್ಸರ್ಟ್ ಮಾಡಿ ಆರ್ಚ್ನ ಹಾಕೋತಾ ಹೋಗಬೇಕು. ಅದೇ ರೀತಿ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೇಕು. ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಫೋಟೋಗಿಂತ ರಿಯಲಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ನೀವು 400 to 450ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.